ಮಾಧ್ಯಮದ ಮಿತ್ರರಿಗೆ ಏನು ನಮ್ಮ AICCಯಿಂದ ಒಂದು ಡೈರೆಕ್ಷನ್ ಬಂದಿದೆ. ಬೆಲೆ ಏರಿಕೆ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು, ಅಥವಾ ವಿವರವಾಗಿ ಹೇಳಬೇಕಂತ ಇವತ್ತೊಂದು KPCC ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಸಭೆಯಲ್ಲಿ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ KPCC ಕಾರ್ಯದರ್ಶಿಯಾದ GC ಚಂದ್ರಶೇಖರ್ ಅವರು, AICC ಕರ್ನಾಟಕದ ಕಾರ್ಯದರ್ಶಿಗಳಾದ ದತ್ತ ಅವರು, ಪಳನಿಯಪ್ಪ ಅವರು, ನಮ್ಮ ಅಧ್ಯಕ್ಷರಾದ ನಾವಲಗಟ್ಟಿ ಅವರು, ಸಿಂಗಳಿ ಅವರು, ರಾಜು ಸೇಠ್ ಅವರು, ಎಲ್ಲರೂ ಕೂಡಿ ನಮ್ಮ ಕಾರ್ಯಕರ್ತರ ಜೊತೆ ಮತ್ತು ಶಾಸಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಿಂದ ಬೃಹತ್ ಪ್ರತಿಭಟನೆ ಆಗಬೇಕು. ಯಾವುದೇ ಬೆಂಗಳೂರಲ್ಲಿ ಮಾದರಿಯಲ್ಲಿ ಬೆಂಗಳೂರಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಆಗಬೇಕಂತ AICC ಮತ್ತು KPCC ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ. ಅದನ್ನು ಭಾಳ ದೊಡ್ಡದಾಗಿ ಮತ್ತು ಅಲ್ಲಿರುವಂಥ ಸಮಸ್ಯೆಗಳನ್ನು ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು. ಬೆಲೆ ಏರಿಕೆ ಇರ್ಬೋದು, ಇಡೀ ನಮ್ಮ ಹೆರಾಲ್ಡ್ ಪತ್ರಿಕೆಯ ಸಮಸ್ಯೆಗಳಿರ್ಬೋದು, ಸುಮಾರು ಸಮಸ್ಯೆಗಳನ್ನು ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಇರ್ಬೋದು, ಅದೆಲ್ಲ ಬೇರೆ ಬೇರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಂದ್ರ ನಾಯಕರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ. ನಾವು ಪೂರ್ವಭಾವಿಯಾಗಿ ಒಂದು ಸಭೆ ಮಾಡಿದ್ದೇವೆ. ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಚಿಕ್ಕೋಡಿ ಜಿಲ್ಲಾ ನಗರ ಘಟಕದ ಮೇಲೆ ಜವಾಬ್ದಾರಿ ಇದೆ. ಅವರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ. ಸಮಾವೇಶ ಯಶಸ್ವಿ ಮಾಡಲಿಕ್ಕೆ ಅಷ್ಟು ಚರ್ಚೆ ಆಗಿದೆ. ಸರ್, ಈಗ ರಾಜ್ಯಾದ್ಯಂತ ಜನ ಆಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಏನಂದ್ರೆ ಬೆಲೆ ಏರಿಕೆಗೆ ಕಾಂಗ್ರೆಸ್ನ ಕಾರಣ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ದಿವಾಳಿ ಎದ್ದಿದೆ ಸರ್ಕಾರ ಅನ್ನೋ ರೀತಿಯಲ್ಲಿ ವಿಚಾರ ಆಗ್ತಾ ಇದೆ. ಮಾಡ್ತಾ ಇದ್ದಾರೆ ಅದೇ ಬೆಲೆ ಕಾಂಗ್ರೆಸ್ಸಿಗೆ ಬೆಲೆ ಏರಿಕೆ ಸೀಮಿತವಾಗಿರುವಂಥ ಸಿಸ್ಟಮ್. ಕೇಂದ್ರ ಸರ್ಕಾರ ಮೇಲೆ ಭಾಳಷ್ಟಿದೆ. ಅವರು 11 ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ. ದೊಡ್ಡ ಪಟ್ಟಿನೇ ಇದೆ ಅದು. ನಮ್ಮ ವಿರುದ್ಧವರು ಜನ ಆಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ, ಹೇಳ್ತಿದ್ದಾರೆ. ಮೊದಲು ಅವ್ರು ತಾವು ಮಾಡಿದ್ದು ಹೇಳ್ತಾ ಇಲ್ಲ, ತಾವು ಮಾಡಿದ್ದು ಹೇಳಬೇಕಿಲ್ಲ. ಫಸ್ಟು ತಾವು ಸಾಕಷ್ಟು ಮಾಡಿದ್ದಾರೆ. ಅದನ್ನು ಮುಚ್ಚಲಿಕ್ಕೆ, ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು BJPಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ. ಪ್ರೊಟೆಸ್ಟು 2 ಡೇಟ್ ಇಟ್ಕೊಂಡಿದ್ವಿ, 27 ಅಥವಾ 28. ಅದನ್ನು AICC ಅವ್ರು ಯಾವುದು ಡೇಟ್ ಕೊಡ್ತಾರೆ, 2ರಲ್ಲಿ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ತಿಂಗಳಿದೆ ಬರ್ತಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಬರ್ತಾರೆ. ಇನ್ನೂ ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ. ಇಲ್ಲ, ಒಂದೇ ಬೆಳಗಾವಿಯಲ್ಲಿ ಒಂದೇ ಮೀಟಿಂಗ್ ಮಾಡ್ತೀವಿ. ಒಂದು ವೇಳೆ ಇದು ಜಾರಿ ಆದರೆ ರಾಜಕೀಯ ಧ್ರುವೀಕರಣ ಜೊತೆಗೆ ಸಾಮಾಜಿಕ ಧ್ರುವೀಕರಣ ಆಗುತ್ತೆ. ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಂತ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆಯಲ್ಲ. ಸರ್ಕಾರ ಅದನ್ನು ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ, ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ, ಎಲ್ಲ ರೀತಿ ತಯಾರಿದೆ. ಈಗೇನು ನಾವು ಭಾಳ ತರಾತುರಿಯಲ್ಲೇ ಮಾಡ್ತಾ ಇಲ್ಲ. ನಾವು ಕೂಡ ಅದೇ ಹೇಳಿದ್ವಿ, ಸದನಲ್ಲಿ ಕರಿಬೇಕಂತ ಹೇಳಿದ್ದೀವಿ, ಪಬ್ಲಿಕ್ಕಿಗೆ ಅವಕಾಶ ಕೊಡ್ಬೇಕಂತ ಹೇಳಿದ್ದೀವಿ. ಆದ್ಮೇಲೆ ಅದ್ರ ಬಗ್ಗೆ ಒಪ್ಪುದು ಬಿಡೋದು ನಂತರ. ಅದೇ ಹೇಳಿದ್ರಲ್ಲ, ಎಲ್ಲ ಚರ್ಚೆ ಆದಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಒಪ್ಪೋದು ಬಿಡೋದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಬೆಲೆ ಏರಿಕೆಗೆ ಬಿಜೆಪಿ ಕೇಂದ್ರ ಸರ್ಕಾರನ ಕಾರಣ. ಅವ್ರು ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಯಿಂದ ಇವರು ಏನಂದ್ರೆ ಅದನ್ನ ಸರಿದೂಗಿಸಿಕೊಳ್ಳಿಕ್ಕೆ ಇಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಜನರಿಗೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅದೇ ಗೊಂದಲ ಆಗಬಾರ್ದಂತ ನಾವು ಹೇಳ್ತೀವಿ. ಈಗ ಅವ್ರ ಕಾಲದಲ್ಲಿ 5 ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು, ಟ್ರಾನ್ಸ್ಪೋರ್ಟು, ಹಾಲಿನ ದರ, ವಿದ್ಯುತ್ತು, ಇವೆಲ್ಲ ಹೇಳ್ತಾರಲ್ಲ, ಅವರಲ್ಲಿ ಇದೆ, ನಮ್ಮ ದಾಖಲೆ ಇದೆ, ಸರ್ಕಾರ ದಾಖಲೆಯಲ್ಲಿ ಇದೆ. ಅವ್ರದ್ದು 2 ಸಲ ಹೆಚ್ಚು ಮಾಡಿದ್ರು. ಮತ್ತು ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ, ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ. ಅದನ್ನು ಆ ಸಭೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ.